ಆವಾಗ ಹಾಯ್ ಫ್ರೆಂಡ್ಸ್, ಎಷ್ಟು ಬೇಗ ರಜಾ ಮುಗೀತು ಅಂತಲೇ ಗೊತ್ತಾಗಲಿಲ್ಲ. ಆಲೇ ಸ್ಕೂಲ್ ಓಪನ್ ಆಗೇ ಬಿಡ್ತು. ಇದು ಬುಧವಾರದ ವಿಡಿಯೋ ಆಗಿರುತ್ತೆ. ನನ್ನ ಮಗಳಿಗೆ ಸ್ಕೂಲ್ ಓಪನ್ ಆಯಿತು. ಸ್ಕೂಲಿಗೂ ಕೂಡ ಅವ್ರ ಅಪ್ಪನೇ ಫಸ್ಟ್ ಡೇ ಬಿಟ್ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಇದು ಗುರುವಾರದ ಕಂಟಿನ್ಯೂಷನ್ ವ್ಲಾಗು. ಗುರುವಾರ ನೀಟಾಗೆಲ್ಲ ಪೂಜೆ ಮಾಡಿಕೊಂಡು ದೇವ್ರ ಹತ್ರ ಏನಿಟ್ಟಿದ್ದೀನಿ ಏನು ಈಗ ಡೀಟೇಲ್ ಕೊಡ್ತೀನಿ ನಿಮಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುರುವಾರ ಇವತ್ತು ಪೂಜೆ ಎಲ್ಲ ಮುಗಿಸಿ ಆಲೆ ಟೈಮ್ 12:45 ಕರೆಕ್ಟಾಗಿ. ಕಾಣಿಸ್ತಾ ಇದೆಯಲ್ವಾ? ಕರೆಕ್ಟಾಗಿ 12:45 ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಚಪಾತಿ ಮತ್ತು ಚಟ್ನಿ ಮಾಡಿದೆ ಟಿಫನ್ಗೆ. ದೇವ್ರ ಪೂಜೆನೂ ಕೂಡ ಆಯಿತು. ದೇವ್ರ ಪೂಜೆ ಮುಗಿಸಿ ಈಗ ವೆಲ್ಕಮ್ ಮಾಡೋಣ ಅಂತ ಬಂದಿದ್ದೀನಿ ನಿಮ್ಮ ಹತ್ರ. ಇನ್ನು ಟಿಫನ್ ತಿಂದಿಲ್ಲ ನಾನು. ಫಸ್ಟು ಪೂಜೆ ಮುಗಿಸ್ಕೊಬಿಡೋಣ, ಆಮೇಲೆ ಟಿಫನ್ ತಿಂದರೆ ಆಯಿತು ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಆಯಿತು. ಈಗ ಟಿಫನ್ ತಿನ್ನಬೇಕು. ಅದಕ್ಕೆ ಮೊದಲು ನಿಮ್ಗೆ ವೆಲ್ಕಮ್ ಮಾಡಿಬಿಡೋಣ ಅಂತ ಅಷ್ಟೇ. ನನ್ನ ಮಗ ನೋಡಿ ಫ್ರೆಂಡ್ಸ್. ಪಾಪು ಏನು ಮಾಡ್ತಾ ಇದೆಯಾ? ನೋಡಿ, ದೇವ್ರ ಹತ್ರ ಹೊಸ್ಲ ಹತ್ರ ಒಂದು ಹೂವು ಇಡಕ್ಕೆ ಬಿಡಲ್ಲ. ಎಲ್ಲ ಫುಲ್ಲು ಕಿತ್ತಾಕ್ಬಿಟ್ಟು ಮನೆ ತುಂಬ ಆಡ್ತಾನೆ. ಎಷ್ಟು ಕ್ಲೀನ್ ಮಾಡಿದ್ರೂ ಅಷ್ಟೇ ಅವನ ಹತ್ರ. ಓಕೆ ಫ್ರೆಂಡ್ಸ್, ನಿಮಗೇನೋ ತೋರಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಸಿಂಪಲ್ ಬ್ಲಾಗ್ ಆಗಿರುತ್ತೆ, ಡೈಲಿ ರೊಟೀನ್ ಬ್ಲಾಗ್ ಆಗಿರಲ್ಲ. ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಒಂದ್ಸಲಿ. ನನ್ನ ಮಗಳಿಗೆ ರಿಸಲ್ಟ್ ಬಂದರೆ ಅವಳಿಗೇನಾದರೂ ಕೊಡಿಸ್ಬೇಕು, ಸೈಕಲ್ ಕೊಡಿಸಿ ಅಂತ ಹೇಳ್ತಿದ್ದಾಳೆ. ಸೈಕಲ್ಗೆ ಇನ್ವೆಸ್ಟ್ ಮಾಡಲ್ಲ, ಸುಮ್ಮನೆ ಅದು ವೇಸ್ಟ್ ಇನ್ವೆಸ್ಟ್ ಅನಿಸ್ಬಿಡುತ್ತೆ. ಅಂದರೆ 8,000 10,000 ಇಲ್ದರೆ ಸೈಕಲ್ ಬರೋದೇ ಇಲ್ಲ ಈಗ. ಯಾಕಂದರೆ ಚೆನ್ನಾಗಿರೋದು ಕೊಡಿಸ್ಬೇಕು ಅಂದರೆ 8,000 ರಿಂದ 10,000 ಬೇಕೇ ಬೇಕು. ಈಗ ಅವಳಿಗೆ ಸೈಕಲ್ ತುಳಿಯೋದಕ್ಕೆ ಅಂದರೆ ಇಲ್ಲಿ ಅಷ್ಟು ಸ್ಪೇಸ್ ಇಲ್ಲ ತುಳಿಯೋಕ್ಕೆ. ರೋಡ್ಗೆ ಹೋಗಬೇಕು, ಇಲ್ಲ ಅಂತ ಅಂದರೆ ಮೇನ್ ರೋಡು ಇಷ್ಟೇ ಆಗಿಬಿಟ್ಟಿದೆ. ಇಲ್ಲೆಲ್ಲೂ ಅಂದರೆ ಚಿಕ್ಕ ಮಕ್ಕಳು ಆಟ ಆಡೋಕ್ಕೆ ಸ್ವಲ್ಪ ವಿಶಾಲವಾಗಿದ್ದಿದ್ರೆ ತಗೊಟ್ಟು ಬಿಡ್ಬೋದಾಗಿತ್ತು. ಇಲ್ಲಿ ಮೇನ್ ರೋಡ್ ಆಗಿರೋದ್ರಿಂದ ಹತ್ತು ಕಡೆ ಈ ಕಡೆ ವೆಹಿಕಲ್ಸ್ ಬಂದಾಗ ನಮಗೆ ಭಯ ಆಗ್ತಾ ಇರುತ್ತೆ. ಈಗ ಎಲ್ಲಿ ಕಳ್ಸೋಕ್ಕೂ ಕೂಡ ಭಯ ಆಗ್ತಾ ಇರುತ್ತೆ ಸೈಕಲ್ ಒಂದು ತಗೊಟ್ಬಿಟ್ರೆ. ಅದಕ್ಕೋಸ್ಕರ ನಾನು ಬೇಡ, ರಿಂಗ್ ಕೊಡ್ಸೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡಿದೆ. ರಿಂಗ್ ಕೊಡಿಸ್ತೀನಿ, ಸ್ವಲ್ಪ ಅಮೌಂಟಿಗೆ ಇದಿರೋದ್ರಿಂದ ನಾನು ಲೇಟಾದರೂ ಪರವಾಗಿಲ್ಲ, ಅವಳಿಗೆ ರಿಂಗೇ ಕೊಡಿಸ್ಬೇಕು ಅಂತ ಅಂದಿದ್ದೆ. ಅಂತೂ ಇಂತೂ ಕಾಲ ಕೂಡ ಬಂದು ಅವಳಿಗೆ ರಿಂಗು ಬಂದಿದ್ದೀನಿ. ಅದ್ರ ಜೊತೆಗೆ ನಾನು ಕೂಡ ಇಯರಿಂಗ್ಸ್ ತೊಗೊಬಂದಿದ್ದೀನಿ. ಓಲೆ ತುಂಬ ದಿನಗಳ ಆಸೆ ಆಗಿತ್ತು, ನನ್ನ ಹತ್ರ ಇರಲಿಲ್ಲ ಆ ಥರ ಓಲೆ, ಆ್ಯಂಟಿಕ್ ಓಲೆ ಅಂತ. ಅದು ತುಂಬ ವರ್ಷಗಳಿಂದನೇ ಟ್ರೆಂಡಿಂಗಲ್ಲಿದೆ. ಅದು ನನ್ನ ಹತ್ರ ಇರಲಿಲ್ಲ ಓಲೆ, ನಾನು ತೊಗೊಂಡಿರಲಿಲ್ಲ. ಮತ್ತು ಹಸ್ಬೆಂಡ್ ಮನೆ ಕಡೆ ಮುತ್ತಿನ ಓಲೆ, ಮುತ್ತಿನ ಜುಮ್ಕಿ ಕೊಟ್ಟಿದ್ದರು. ಅಮ್ಮನ ಮನೆ ಕಡೆ ಮಾಮೂಲಿ ಓಲೆ ತೊಗೊಬಿಟ್ಟಿದ್ದೆ. ಆವಾಗ ತೊಗೋಬೇಕು ಅನ್ನೋದಷ್ಟು ಮೈಂಡಿಗೆ ಗೊತ್ತಾಗ್ತಿರ್ಲಿಲ್ಲ. 8-10 ವರ್ಷದ ಹಿಂದೆ ಮಾತಿದು. ಹಾಗಾಗಿ ತೊಗೊಳಕ್ಕೆ ಆಗಿರಲಿಲ್ಲ, ಕಾಲ ಕೂಡಿ ಬಂದಿರಲಿಲ್ಲ ಅಂತಲೇ ಹೇಳ್ಬೋದು. ಏನೇ ಒಂದು ವಸ್ತು ತೊಗೋಬೇಕು, ಒಂದೇನೇ ಮಾಡಬೇಕು ಅಂದರೂ ಅದಕ್ಕೂ ಟೈಮ್ ಅಂತ ಬರಬೇಕು. ಆ ಟೈಮು ಇವಾಗ ಬಂದಿದೆ ಅಂತ ಹೇಳ್ತೀನಿ ನಾನು. ತುಂಬ ಚೆನ್ನಾಗಿದೆ ಡಿಸೈನು, ನಿಮಗೂ ಕೂಡ ತೋರಿಸ್ತೀನಿ. ಎಷ್ಟಿದೆ ಏನು ಎಲ್ಲ ಫುಲ್ ಡೀಟೇಲಿಂಗ್ ಇವತ್ತು ಹೇಳ್ತೀನಿ ನಾನು. ಎಷ್ಟು ಗ್ರಾಮ್ ಇದೆ, ನನ್ನ ಮಗಳು ರಿಂಗ್ ಎಷ್ಟು ಗ್ರಾಮ್ ಇದೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಎಲ್ಲರದ್ದು ಟಿಫನ್ ಆಗಿದೆ ಅಂದ್ಕೊತೀನಿ. ಇನ್ನು ನನಗೆ ಟಿಫನ್ ಆಗಿಲ್ಲ. ಸ್ವಲ್ಪ ಟಿಫನ್ ತಿನ್ಕೊಂಡು ಬಂದು ನಿಮ್ಮ ಜೊತೆ ಸಿಗ್ತೀನಿ. ಅಷ್ಟೊತ್ತಿಗೆ ನೆನ್ನೆ ತೊಗೊಬಂದಿದ್ದು ನಾನು, ಬುಧವಾರ ತೊಗೊಬಂದಿದ್ದು. ಬುಧವಾರ ತಂದು ಅದೇ ಫಸ್ಟ್ ಡೇ ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ದು. ಬುಧವಾರ ಸ್ಕೂಲ್ಗೆ ಹೋಗಿ ಮಧ್ಯಾಹ್ನ ಹೋಗಿ ತೊಗೊಬಂದ್ವಿ. ಅವಳು ಸ್ಕೂಲಿಂದ ಬರೋಷ್ಟೊತ್ತಿಗೆ ಸರ್ಪ್ರೈಸ್ ಗಿಫ್ಟ್ ಆಗಿತ್ತದ ಅವಳಿಗೆ. ಅವಳೇ ಓಪನ್ ಮಾಡಿದ್ಲು. ಅವಳು ಏನು ಹೇಳವಳೆ ಏನು ಎಲ್ಲ ನೀವು ನೋಡ್ಕೊಬನ್ನಿ. ಅಷ್ಟೊತ್ತಿಗೆ ನಾನು ಟಿಫನ್ ತಿನ್ಕೊತೀನಿ, ಆವಾಗ ಫುಲ್ ಡೀಟೇಲಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಹೇಳಿ ಈಗ. ಮಮ್ಮಿ ಚೆನ್ನಾಗೈತೆ, ನಾನು ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಸೈಕಲ್ ಕೊಡಿಸಿ ಅಂತಿದ್ದೆ, ಆದರೆ ನೀವು ಸೈಕಲ್ ಬದಲು ಉಂಗುರ ಕೊಡಿಸಿದ್ದೀರಾ. ಖುಷಿ ಆಯಿತು ನನಗೆ. ಡಿಸೈನ್ ಹೇಗಿದೆ? ಡಿಸೈನು ಚೆನ್ನಾಗೈತೆ.
ಕೈ ಒಂದ್ಸತಿ ಹಾಕೊಂಡು ಮಾಡ್ತೀನಿ. ಇಷ್ಟ ಆಯ್ತಾ ನಿನಗೆ? ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ಫ್ರೆಂಡ್ಸ್, ಟಿಫನ್ ಎಲ್ಲ ಆಯಿತು. ಆದಮೇಲೆ ಹೇಳಿದ್ನಲ್ಲ ನಾನು ಜ್ಯುವೆಲರಿ ತೋರಿಸ್ತೀನಿ ಅಂದ್ಬಿಟ್ಟು. ಫಸ್ಟು ನನ್ನ ಮಗಳು ರಿಂಗೆ ತೋರಿಸ್ತೀನಿ ನಿಮಗೆ. ಚೆನ್ನಾಗಿದೆಯಾ ಏನು ಅಂತ ಕಮೆಂಟ್ ಮಾಡಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದ್ಸಲ ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿದೆ, ತುಂಬ ಯೂನಿಕ್ ಡಿಸೈನು. ನನಗೆ ತುಂಬ ಇಷ್ಟ ಆಗಿ ಎತ್ಕೊಂಡಂಥ ಡಿಸೈನ್ ಇದು. ನನ್ನ ಮಗಳಿಗೂ ಕೂಡ ತುಂಬಾ ಇಷ್ಟ ಆಯಿತು. ಇದು ಎಷ್ಟು ಗ್ರಾಮ್ ಇದೆ ಅಂತ ಅಂದರೆ 1 ಗ್ರಾಮು 650 ಮಿಲಿ ಇದೆ. ಇದು ಕಾಣಿಸ್ತಾ ಇದೆ ಅನ್ಕೊತೀನಿ, ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಫೈನಲ್ ಆಗಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹೇಗಿದೆ ಏನು, ತುಂಬ ಚೆನ್ನಾಗಿದೆಯಾ ಡಿಸೈನು ಅಂತ ಕಮೆಂಟ್ ಮಾಡಿ. 1 ಗ್ರಾಮು 650 ಮಿಲಿ ಇದೆ. ನನ್ನ ಮಗಳಿಗೆ ಇಷ್ಟಪಟ್ಟಂಥ ರಿಂಗು ಕೊಟ್ಟಿದ್ದು ತುಂಬಾ ಖುಷಿ ಇದೆ ನನಗೆ. ಕಾಣಿಸ್ತಾ ಇದೆ ಅನ್ಕೊತೀನಿ. ನಿಮಗೆ ಅಷ್ಟು ಡಿಸೈನು ನೀಟಾಗಿ ಕಾಣಲಿಲ್ಲ ಅಂತ ಅಂದರೆ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದ್ಸಲ ತೋರಿಸ್ತೀನಿ. ಹೇಗಿದೆ ಏನು ಅಂತ ಹೇಳಿ ನೀವು. ಇದು 10 ಗ್ರಾಮ್ ಇದೆ, 10 ಗ್ರಾಮ್ ಇದೆ ಫ್ರೆಂಡ್ಸ್. ಇದು ಇಯರಿಂಗ್ಸು ತುಂಬ ವರ್ಷಗಳಿಂದ ತಗೋಬೇಕು ನಾನು ಕೂಡ ಅಂತ ಅಂದ್ಕೊತಿದ್ದೆ, ತೊಗೊಳಕ್ಕಾಗಿರಲಿಲ್ಲ. ಈಗ ತಗೊಂಡಿದ್ದೀನಿ. ತುಂಬ ಇಷ್ಟಪಟ್ಟು ತೊಗೊಂಡಿರೋಂಥ ಓಲೆ ಇದು. ನಾನು ಯಾವತ್ತೂ ಅಂದರೆ ಓಲೆಗಳನ್ನ ಇದೇ ಫಸ್ಟು, ಅಂದರೆ ಈ ಓಲೆನೂ ಕೂಡ ತೊಗೊಂಡಿದ್ದೆ. ಈ ಓಲೆ ತೊಗೊಂಡು ಆಗಲೇ 1 ವರ್ಷ ಆಯಿತು. ಈಗ ಏನಕ್ಕೆ ಅಂತ ಅಂದರೆ ಈ ಥರ ಬರೀ ಗೋಲ್ಡೇ ನಾನು ತೊಗೋತಾ ಇದ್ದೀನಿ ಅಂತ ಅಂದರೆ, ನಂದು ಲಾಂಗ್ ಹಾರ ಈಗ ರೀಸೆಂಟಾಗಿ 1.5 ವರ್ಷ ಆಯಿತು ಅನಿಸುತ್ತೆ ನಾನು ಮಾಡಿಸ್ದಾಗ. ಹಳೇದು ಅಪ್ಪನ ಮನೆ ಕಡೆ ಒಂದು ಮದುವೆಗೆ ಮಾಡಿಸ್ಕೊಟ್ಟಿದ್ರಲ್ಲ, ಅದರಲ್ಲಿ ಕ್ರಿಸ್ಟಲ್ ಬೀಡ್ಸ್ ಅಂತ ಕೆಳಗಡೆ ಸ್ಟೋನ್ ಈ ಥರ ಗೋಲ್ಡ್ ಬೀಡ್ಸ್ ಐತಲ್ಲ, ಇದಕ್ಕೆ ಕ್ರಿಸ್ಟಲ್ ಬೀಡ್ಸ್ ಹಾಕ್ತಾರೆ. ಅದೇ 5 ಗ್ರಾಮ್ ಕಳೆದಿದ್ರು ನನ್ನದ್ರಲ್ಲಿ ಲಾಂಗ್ ಹಾರದಲ್ಲಿ. ಅದನ್ನು ನೋಡಿ ನಾನು ಲಾಂಗ್ ಹಾರಕ್ಕೂ ಕೂಡ ಎಲ್ಲೋ ಒಂದು ಸ್ಟೋನ್ ಇದೆ ಅಷ್ಟೇ, ಕೆಳಗಡೆ ಮಾತ್ರ ಮಣಿ ಹಾಕಿಸ್ಲೇ ಇಲ್ಲ. ಇದನ್ನು ಕೂಡ ಅದಕ್ಕೆ ಮ್ಯಾಚ್ ಆಗೋ ಥರನೇ ತೊಗೊಂಡಿದ್ದೀನಿ. ಇದಕ್ಕೂ ಕೂಡ ಕೆಳಗಡೆ ನಾನು ಅದನ್ನ ಇಷ್ಟಪಡಲಿಲ್ಲ. ಅಕಸ್ಮಾತು ಬೇರೆ ಎಕ್ಸ್ಚೇಂಜ್ ಮಾಡ್ಕೊಬರೋಕ್ಕೆ ಹೋಗ್ತೀವಿ, ಆವಾಗ 1 ಗ್ರಾಮ್ 1.5 ಗ್ರಾಮ್ ಮೇಲೆ ತೆಗಿತಾರೆ. ಅದಕ್ಕೋಸ್ಕರ ಬರೀ ಗೋಲ್ಡೇ ತೊಗೊಂಡಿದ್ದೀನಿ ನಾನು. ಇದನ್ನು ಕೂಡ ಅಷ್ಟೇ ಬರೀ ಗೋಲ್ಡ್ ಥರ ಇರೋದೇ ತೊಗೊಂಡಿದ್ದೀನಿ. ಈಗ ಯಾವ್ದ್ಯಾವ್ದು ತೊಗೋತಾ ಇದ್ದೀವಿ ಅದು ಬರೀ ಗೋಲ್ಡ್ ಇರೋ ಥರ, ಅದು ಒಂದು ಸ್ವಲ್ಪ ಅಷ್ಟು ಚೆನ್ನಾಗಿ ಕಾಣದೇ ಇರ್ಬೋದು, ನಮ್ಮ ಗೋಲ್ಡು ನಮಗೆ ಸೇವ್ ಆಗುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಓಲೆ ಡಿಸೈನು. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿನಗೆ. ತುಂಬ ಡೀಪಾಗಿ ಡಿಸೈನ್ ಮಾಡಿದ್ದಾರೆ, ತುಂಬ ಯೂನಿಕ್ ಆಗಿದೆ. ನಾನು ಇಷ್ಟಪಟ್ಟು ತೊಗೊಂಡಿರೋ ಅಂಥ ಓಲೆ ಇದು. 10 ಗ್ರಾಮ್ಗೆ ಇಷ್ಟಪ್ಪ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟು ಕೂಡ ಮಾಡಿಲ್ಲ. ಒಂದು 15ರಿಂದ 18 ಗ್ರಾಮ್ ಮೇಲೆ ಕಾಣಿಸುತ್ತೆ ನಿಮಗೆ. ಈ ನಾನು ಇಯರಿಂಗ್ಸ್ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ಕೈಲಿಟ್ಟು ತೋರಿಸ್ತಾ ಇದ್ರೆ ನಾನು ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಾನು ಇಯರಿಂಗ್ಸ್ ಹಾಕ್ಕೊಂಡು ತೋರಿಸ್ತೀನಿ, ಹೆಂಗೆ ಕಾಣಿಸುತ್ತೆ ಏನು ಅಂತ ನೀವೇ ಹೇಳಿದ್ರಂತೆ. ಇಕ್ಕೊಂಡಾಗ ಯಾವ ಥರ ಕಾಣಿಸ್ತಿದೆ, ಎಷ್ಟು ದೊಡ್ಡ ಇದೆ ಅಂತ ಅಂದ್ಬಿಟ್ಟು ನೀವೇ ಇಲ್ಲೇ ನೋಡ್ಬೋದು. ಇಷ್ಟಿದೆ 10 ಗ್ರಾಮ್ಗೆ ಇಷ್ಟಪ್ಪ ಇದೆ. ಯಾರಾದರೂ ನೋಡಿದ್ರು ಹೇಳ್ತಾರೆ 15ರಿಂದ 18 ಗ್ರಾಮ್ ಇದೆ ಇದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ರೆಡಿ ತೊಗೊಂಡ್ರು ಕೂಡ ತುಂಬ ಚೆನ್ನಾಗೇ ಮಾಡಿದ್ದಾರೆ ನೋಡಿ.
ಕಾಣಿಸ್ತಾ ಇದೆಯಾ ಅನ್ಕೊತೀನಿ ನಾನು. ನೋಡಿ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿದೆ ನನ್ನ ಇಯರಿಂಗ್ ಮತ್ತು ರಿಂಗ್ ಕಲೆಕ್ಷನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಫ್ರೆಂಡ್ಸ್, 916 ಗೋಲ್ಡ್ ಆಗಿರುತ್ತೆ, ಹೇಳೋದು ಮರ್ತಿದ್ದೆ ಅಷ್ಟೇ ನಾನು.